ಹೊಸಪೇಟೆಯಲ್ಲಿ ಮಧ್ಯವರ್ತಿಗಳ ಹಾವಳಿಗೆ ಯಾವಾಗ ಬ್ರೇಕ್ ಬೀಳುತ್ತೆ ಅಂತೇಳಿ ಸಾರ್ವಜನಿಕರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮಧ್ಯವರ್ತಿಗಳು ಕಂಡು ಬಂದರೆ ಸಾಕು, ನಮಗೆ ದೂರು ನೀಡಿ ಅಂತ ಅಧಿಕಾರಿಗಳು ಒಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ. ಮಧ್ಯವರ್ತಿಗಳ ಮೇಲೆ FIR ಮಾಡ್ತೇವೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಲೆದಾಟ ತಪ್ಪಿಸುವ ಸಲುವಾಗಿ ವಾರ್ಡ್ವಾರು ಫಾರಂ 3 ಗಮನಿಸ್ತಾ ಹೋಗುವುದಾದರೆ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅಲೆದಾಟ ತಪ್ಪಿಸುವ ಸಲುವಾಗಿ ವಾರ್ಡ್ವಾರು ಫಾರಂ 3 ಮೇಳ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಿ ದಾಖಲೆ ನೀಡುವ ಉದ್ದೇಶ. ಮುಂದಿನ ಫೆಬ್ರವರಿ ತಿಂಗಳಿನಲ್ಲಿ ಮೇಳ ಆಯೋಜನೆ ಮಾಡಲಾಗುತ್ತೆ. ಫೈಲ್ ಸೆಟ್ ತೊಗೊಂಡ್ಬಿಡಿ ಸರಿ, ಇನ್ನೊಂದು ಐಟಮ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಜಯನಗರ ಜಿಲ್ಲೆಯ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗ್ತಾ ಇದೆ, ಇದಕ್ಕೆ ಬ್ರೇಕ್ ಹಾಕಬೇಕು. ಸದ್ಯ ವಾರ್ಡ್ವಾರು ಫಾರ್ಮ್ 3 ಮೇಳ ರಚನೆಯಿಂದ ಇದಕ್ಕೆಲ್ಲ ಬ್ರೇಕ್ ಹಾಕುವಂತ ಸಾಧ್ಯತೆ ಆಗುತ್ತಾ ಹೇಗೆ? ಸಂಪತ್, ಏನು ಅಂತ ಹೇಳಿದ್ರೆ ಈ ಫಾರಂ ನಂಬರ್ 3 ಅನ್ನ ಮನೆ ಬಾಗಿಲಿಗೆ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಕಳೆದ 2 ವರ್ಷಗಳಿಂದ, ಅದು ವಿಜಯನಗರ ಜಿಲ್ಲಾಧಿಕಾರಿಗಳಾದಂತ MS ದಿವಾಕರ್ ಅವರು ಯಾವಾಗ ವಿಜಯನಗರ ಜಿಲ್ಲೆಗೆ ಬಂದ್ರು ಆಗ ಈ ಒಂದು ವಿನೂತನ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಂದ್ರು. ಅದಾದ ನಂತರ ಏನು ನಗರಸಭೆಯ ಒಳಗಡೆ ಒಂದಿಷ್ಟು ಮಧ್ಯವರ್ತಿಗಳ ಹಾವಳಿ ಕೂಡ ಮಿತಿಮೀರಿ ಹೋಗಿತ್ತು. ಈ ನಿಟ್ಟಿನಲ್ಲೂ ಕೂಡ ಜಿಲ್ಲಾಧಿಕಾರಿಗಳು ಎಲ್ಲ ರೀತಿಯಾದಂತ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ರು. ಒಂದಿಷ್ಟು ಜನ ನಗರಸಭೆಯ ಕೆಳ ಹಂತದ ಅಧಿಕಾರಿಗಳು ಏನಿದ್ರು ಮತ್ತು ಅವರ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಈ ತರನಾದಂತವ್ರು ಏನು ಮಧ್ಯವರ್ತಿಗಳಿಗೆ ಸಹಾಯ ಮಾಡ್ತಾರೆ ಅನ್ನುವಂಥದ್ದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಿದ್ದಾಯ್ತು. ನಂತರ ಇದಕ್ಕೆ ದಿನೇ ದಿನೇ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಶಾಮೀಲಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಆರೋಪ ಕೂಡ ಕೇಳಿ ಬಂತು. ಈ ನಿಟ್ಟಿನಲ್ಲಿ ನಿನ್ನೆ ಏನು ನಗರಸಭೆಯ ಅಧ್ಯಕ್ಷರಾದಂತ ರೂಪೇಶ್ ಅವರು ಮತ್ತು ಮನೋಹರ್ ಅವರು, ಅಂದ್ರೆ ನಗರಸಭೆ ಅಧಿಕಾರಿಗಳು ಇಬ್ಬರು ಸೇರಿ ಜಂಟಿಯಾಗಿ ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾದ್ರೂ ನಗರಸಭೆಯ ಒಳಗಡೆ ಮಧ್ಯವರ್ತಿಗಳು ಏನಾದ್ರೂ ಕಂಡು ಬಂದ್ರೆ, ನಿಮಗೇನಾದ್ರೂ ಅದ್ರ ಬಗ್ಗೆ ಮಾಹಿತಿ ಇದ್ರೆ ದಯಮಾಡಿ ತಿಳಿಸಿ, ಅವ್ರ ಮೇಲೆ ನಾವು FIR ಅನ್ನ ದಾಖಲು ಮಾಡ್ತೇವೆ ಅನ್ನುವಂಥದ್ದು ಕೂಡ ಖಡಕ್ ಆಗಿ ಹೇಳಿರ್ತಕ್ಕಂಥದ್ದು. ಆದ್ರೆ ಬರೀ ಅಧಿಕಾರಿಗಳು ಹೇಳೋದಾಯ್ತು, ಆದ್ರೆ ಯಾವ ಒಬ್ಬ ಮಧ್ಯವರ್ತಿಯ ಮೇಲೆ ಇದುವರೆಗೂ ನೀವು FIR ಹಾಕಿದ್ದೀರಿ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಾರ್ವಜನಿಕರಿಗೆ ಅಲೆದಾಟವನ್ನ ತಪ್ಪಿಸೋದಕ್ಕೋಸ್ಕರ ಈ ವಾರ್ಡ್ವಾರು, ಅಂದ್ರೆ ಮುಂದಿನ ದಿನಗಳಲ್ಲಿ ವಾರ್ಡ್ವಾರು ಫಾರಂ ನಂಬರ್ 3 ಮೇಳವನ್ನ ವಿನೂತನ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಅನ್ನುವಂಥದ್ದು ಕೂಡ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸ್ಬಿಟ್ಟು ಹಣ ಕಳೆದುಕೊಳ್ಳದೆ, ಅಂದ್ರೆ ಯಾವುದೇ ರೀತಿಯ ಹಣವನ್ನ ಇವರು ವ್ಯಯಿಸ್ಕೊಳ್ಳದೆ, ಸಾರ್ವಜನಿಕರು ಯಾವುದೇ ರೀತಿಯಾದಂತಹ ಒಂದು ಹಣವನ್ನು ವ್ಯಯಿಸ್ಕೊಳ್ಳದೆ ಮನೆ ಬಾಗಿಲಿಗೆ ಬಂದು ಸಂಜೆಯೊಳಗೆ ನಿಮಗೆ ಈ ರೀತಿಯಾದಂತ, ಅಂದ್ರೆ ಫಾರಂ ನಂಬರ್ 3 ಅನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಮುಂದಿನ ಫೆಬ್ರವರಿ ತಿಂಗಳಿಂದಲೇ ರಜಾ ದಿನಗಳಲ್ಲಿ ಮೇಳವನ್ನ ಆಯೋಜನೆ ಮಾಡ್ತೇವೆ ಮತ್ತು ಈ ರೀತಿಯಾದಂತ ಮೇಳಕ್ಕೆ ಈಗಾಗಲೇ ನಾವು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದೀವಿ. ಫೆಬ್ರವರಿ ತಿಂಗಳು 2ರಿಂದ 8ರಂದು 9, 16 ಮತ್ತು 2020, 22, 23ರಂದು ಈ ರೀತಿಯಾದಂತ ಮೇಳವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಈ ಮೇಳದಲ್ಲಿ ಕಂದಾಯ ಅಧಿಕಾರಿಗಳು, ಬಿಲ್ ಕಲೆಕ್ಟರು, ಪುರಾಯುಕ್ತರು, ಇಂಜಿನಿಯರು ಸೇರಿದಂತೆ ಎಲ್ಲ ರೀತಿಯಾದಂತ ಏನು ಅಧಿಕಾರಿಗಳು ಇದರಲ್ಲಿ ಇರ್ತಾರೆ. ಫಾರಂ ನಂಬರ್ 3 ಅನ್ನ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೇವೆ. ಖಾತೆ ಬದಲಾವಣೆಗೆ ಅಲ್ಲದೇನೆ ನೋಟಿಫಿಕೇಶನ್ ಮಾಡಿಕೊಳ್ಳದೆ ಯಾರ್ಯಾರು ಈ ರೀತಿಯಾದಂತ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತಾರೋ ಅವರಿಗೆ ನಗರಸಭೆ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಮನೆ ಬಾಗಿಲಿಗೆ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.